ಅಲ್ಲ, ಐಲ್ಯಾಂಡ್. ಓಕೆ, ಏನಕ್ಕೆ? ಯಾಕಂದ್ರೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ನಿನ್ನೆ ಒಂದು ಆ್ಯಕ್ಟಿವಿಟಿ ಇತ್ತು, ಸ್ಪಿಲ್ ಫೆಸ್ಟ್ ಅಂತ. ಅದು ಮಕ್ಕಳಿಗಂತಲೇ ಮಾಡಿರೋ ಆ್ಯಕ್ಟಿವಿಟಿ, ಅಡಲ್ಟ್ಸ್ಗೂ ಇತ್ತು, ಬಟ್ ಮೇನ್ ಅಟ್ರಾಕ್ಷನ್ ಮಕ್ಕಳಿಗೆ ಅಂತಲೇ. ಸೊ ಇಲ್ಲಿರೋ ಎಲ್ಲ ಸ್ಪೋರ್ಟ್ಸ್ ಏಜೆನ್ಸಿಗಳು ಸೇರಿಕೊಂಡು ಸಮ್ಮರ್ ಆ್ಯಕ್ಟಿವಿಟಿ ಅಂತ ಮಾಡ್ತಾರೆ. 100+ ಸ್ಪೋರ್ಟ್ಸ್, ಫನ್ ಆ್ಯಂಡ್ ಗೇಮ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ವು. ಅದರದ್ದು ಕೆಲವೊಂದು ಗ್ಲಿಮ್ಸ್ ಹಾಕಿದ್ದೀನಿ. ನಮ್ನೀತ್ ಹ್ಯಾಡ್ ಎ ವೆರಿ ಗುಡ್ ಟೈಮ್. ಅವನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ಅದನ್ನು ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ 7 ಆಗಿತ್ತು ಮನೆಗೆ ಬರೋಷ್ಟೊತ್ತಿಗೆ. ಆಮೇಲೆ ಇನ್ನೊಂದು ಏನಂದರೆ, ನಾವು ಐಸ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಈ ಕಮ್ಮಿಂಗ್ ವೆನ್ಸ್ಡೇ. ಆ ಐಸ್ಲ್ಯಾಂಡ್ ಆಲ್ಮೋಸ್ಟ್ 11 days ನಮ್ಮದು ಐಸ್ಲ್ಯಾಂಡಲ್ಲೇ ಇರ್ತೀವಿ. ಅದಕ್ಕಾಗಿ ನಾವೊಂದು ಕೆಲವೊಂದು ಸ್ನ್ಯಾಕ್ಸ್ ಫುಡ್ ತೊಗೊಂಡೋಗೋಣ. ನಮ್ನಿತ್ ಪದೇ ಪದೇ ಫುಡ್ ಕೇಳ್ತಾ ಇರ್ತಾನೆ, ಅಲ್ಲಿ ನಮಗೂ ಹೊಟ್ಟೆ ಹಸಿಯುತ್ತೆ. ಹಂಗಾಗಿ ನಾವು ಕೆಲವು ಶೇಂಗಾ ಉಂಡೆ, ನಿಪ್ಪಟ್ಟು, ಆಮೇಲೆ ಪುಳಿಯೋಗರೆ, ಗೊಜ್ಜು ಎಲ್ಲ ಮಾಡ್ಕೊಂಡಿದ್ದೀವಿ. ಅದೇ ಮಾಡೋಷ್ಟೊತ್ತಿಗೆ 10:30 ಆಗೋಯ್ತು. ಆಮೇಲೆ ಇವತ್ತು ಒಂದು ಬೇಬಿ ಶವರ್ ಪ್ರೋಗ್ರಾಮ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಐಟನರಿ ಫೈನಲೈಸ್ ಮಾಡಬೇಕು. ಆಗಿದೆ, ಬಟ್ ನಮ್ಮದು ಒಂದು ರೂಟ್ ಬರ್ಕೊಂಡು ಇಟ್ಕೊಂಡ್ರೆ ಇಟ್ ವುಡ್ ಬಿ ಈಸಿಯರ್ ಅಂತ. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ಐಸ್ಲ್ಯಾಂಡ್ ನಾನು ಏನೇನು ಫುಡ್ ಪ್ಯಾಕ್ ಮಾಡಿಕೊಂಡೆ, ಯಾವ ಥರ ಬಟ್ಟೆ ಇಟ್ಕೊಂಡ್ವಿ ಅಂತ ಪ್ಯಾಕಿಂಗ್ದು ಆಗಿರುತ್ತೆ. ಅದು ಆದಮೇಲೆ ನೆಕ್ಸ್ಟ್ ಕಮ್ಮಿಂಗ್ 1-2-3 ವ್ಲಾಗ್ಸ್ ಮೋಸ್ಟ್ಲಿ ಫುಲ್ ಐಸ್ಲ್ಯಾಂಡ್ ಕವರೇಜೇ ಆಗಿರುತ್ತೆ. ಏನಕ್ಕಂದರೆ ವಿ ಥಾಟ್ ವೈ ನಾಟ್, ಬಿಕಾಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಂಟ್ರಿ ಆ್ಯಂಡ್ ನಮಗೂ ಅದು ಹೊಸ ಎಕ್ಸ್ಪೀರಿಯನ್ಸ್. ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಸೊ ಅಲ್ಲಿ ನಾವು ಕೆಲವು ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾಯಿದ್ದೀವಿ. ನಿಮಗೆ ಎಲ್ಲನೂ ತೋರಿಸ್ತೀವಿ. ನಮ್ಮ ಜೊತೆ ನೀವು ಬನ್ನಿ, ಎಂಜಾಯ್ ಮಾಡಿ. ಆಮೇಲೆ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬೇಕು, ಕ್ವೆಶನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನವನೀತ್ಗೆ ಇಂಟ್ರೆಸ್ಟ್ ಇದೆ, ಅವ್ನಿಗೆ ಏನಾದರೂ ಮಾತಾಡಬೇಕು ಅಂತ. ಲೆಟ್ಸ್ ಸಿ ವಾಟ್ ಯು ವಾಂಟ್ ಟು ಟಾಕ್. ಹೌ ಎಕ್ಸೈಟೆಡ್ ಯು ಆರ್ ಫಾರ್ ಐಸ್ಲ್ಯಾಂಡ್? ಚೆನ್ನಾಗಿದೆ. ಎಷ್ಟು ಎಕ್ಸೈಟೆಡ್ ಆಗಿದೆಯೋ? ಸೂಪರ್ ಎಕ್ಸೈಟೆಡ್. ಆಮೇಲೆ ಐಸ್ಲ್ಯಾಂಡ್ ಕಂಟ್ರಿ ಅಲ್ಲ, ಐಲ್ಯಾಂಡ್. ಓಕೆ, ಏನಕ್ಕೆ? ಯಾಕಂದ್ರೆ ಸೆಕೆಂಡ್ ಬಿಗ್ಗೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್. ಓಕೆ. ಸೊ ಬಿಗ್ಗೆಸ್ಟ್ ಗ್ರೀನ್ಲ್ಯಾಂಡ್ ಅಂತ, ಅದು ಒಂದು ಐಲ್ಯಾಂಡ್ ದೊಡ್ಡಗಿದೆ, ಒಂದು ಕಂಟ್ರಿಗಿಂತ ದೊಡ್ಡದೆ. ಇದು ಟನಲ್ ಒಳಗೆ ಬಂದಿದೀವಲ್ಲ, ಅದಕ್ಕೆ ಅದು ಡಿಮ್ ಆಗಿದೆ. ಹಾಂ, ಹೇಳು. ಸೊ ಆಸ್ಟ್ರೇಲಿಯಾನು ಬೇಕಿದೆ. ಸೊ ಯಾವ್ದು ಮತ್ತೆ ಬಿಗ್ಗೆಸ್ಟ್? ಗ್ರೀನ್ಲ್ಯಾಂಡ್. ಆಸ್ಟ್ರೇಲಿಯಾ ಅಲ್ವಾ? ಆಸ್ಟ್ರೇಲಿಯಾ ಮೇ ಬಿ ಥರ್ಡ್ ಬಿಗ್. ಚೆಕ್ ಮಾಡೋಣ ಆಮೇಲೆ. ಓಕೆ, ಇವಾಗಿನ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ, ಎಲ್ಲ ನಾಲೆಜ್ ಇರುತ್ತೆ. ಯಾಕಂದರೆ ಕೈಯಲ್ಲೇ ಇಂಟರ್ನೆಟ್ ಎಲ್ಲ ಇರುತ್ತಲ್ವ. ಸೊ ನಮ್ಗಿನ್ನ ಜಾಸ್ತಿ ಏನೇನೋ ಇರುತ್ತೆ ಇನ್ಫಾರ್ಮೇಷನ್, ಬಟ್ ನಾವೇ ವೆರಿಫೈ ಮಾಡಬೇಕು. ಸೊ ನಮ್ಗೆ ನಿನ್ನೆ ಏನೇನು ಮಾಡಿದೆ? ನೀನು ಎಲ್ಪ್ ಮಾಡಿದ್ಯಾ ಅಪ್ಪ ಅಮ್ಮ ಉಂಡೆ ನಿಪ್ಪಟ್ಟು ಮಾಡುವಾಗ? ಇಷ್ಟ ಆಯ್ತಾ ಟೇಸ್ಟ್? ಅವನಿಗೆ ಶೇಂಗಾ ಅಂದರೆ ತುಂಬ ಇಷ್ಟ. ಇಲ್ಲಿ ಕೆಲವರಿಗೆ ಪೀನಟ್ ಅಲರ್ಜಿ ಇರುತ್ತೆ. ಅವ್ನ ಸ್ಕೂಲಲ್ಲಿ ಪೀನಟ್ ಐಟಮ್ಸ್ ಇಡೋಂಗಿಲ್ಲ. ಆ್ಯಕ್ಚುಲಿ ಫುಡ್ ಅಲ್ಲೇ ಕೊಡ್ತಾರೆ, ಬಟ್ ಸ್ನ್ಯಾಕ್ಸ್ ಎಲ್ಲ ಇಡಬೇಕು. ಅಂದರೆ ಇವಾಗ ನಾವು ಚಿತ್ರಾನ್ನ ಮಾಡಿರ್ತೀವಿ ಮನೆಯಲ್ಲಿ, ಅದು ಶೇಂಗಾ ತೆಗೆದಿಡಬೇಕು. ಅವನಿಗೆ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ಸೇ ಶೇಂಗಾದ ಐಟಮ್. ಅಂದರೆ ಶೇಂಗಾ ಮಿಠಾಯಿ ಇರ್ಬೋದು, ಶೇಂಗಾ ಉಂಡೆ ಇರ್ಬೋದು, ಅಥವಾ ಎನಿಥಿಂಗ್, ಎನಿ ಫುಡ್ ವಿತ್ ಶೇಂಗಾ ಇಲ್ಲ ಅವಸೆ. ಮೈಸೂರು ಪಾಕ್ ಸ್ವೀಟ್ ಅಂದರೆ ತುಂಬ ಇಷ್ಟ ಅಪ್ಪ ಮಕ್ಕಳಿಗೆ. ಸೊ ಬಟ್ ಶೇಂಗಾ ಇಡೋಂಗಿಲ್ಲ. ಸೊ ಮನೆಯಲ್ಲೇ ಮಾಡ್ಕೊಂಡು ಸ್ವೀಟ್ ಅಂದರೆ ತುಂಬ ಇಷ್ಟ. ಅವ್ನು ಎವ್ರಿ ಡೇ ಸ್ವೀಟ್ ಕೇಳ್ತಾನೆ. ಬಟ್ ಇಲ್ಲೆಲ್ಲ ಮೈಸೂರು ಪಾಕ್ ಸಿಗಲ್ಲ. ನಾನು ಮೈಸೂರು ಪಾಕ್ ಟ್ರೈ ಮಾಡಿಲ್ಲ ಮನೆಯಲ್ಲಿ. ಯಾರಾದರೂ ಇಂಡಿಯಾದಲ್ಲಿ ಹೋಗೋರು ಬರೋರು ಇದ್ದರೆ ತರಿಸ್ತೀವಿ, ಇಲ್ಲ ನಾವೇ ಹೋದಾಗ ತೊಗೊಂಬರ್ತೀವಿ. ಆದರೆ ಒಂದು ಏನಪ್ಪ ಅಂದರೆ, ಇಲ್ಲಿ ನಾವೇ ಎಲ್ಲ ಮಾಡ್ಕೊಳೋದ್ರಿಂದ ಒಂದು ಸ್ವಲ್ಪ ಹೆಲ್ತಿ ಫುಡ್, ಆಯಿಲ್ ಬೇಸ್ಡ್ ಫುಡ್ಡು ಸ್ವಲ್ಪ ಕಡಿಮೆ, ಹೆಲ್ತಿ ಫುಡ್ ಜಾಸ್ತಿ ಆಗಿದೆ.
ಫುಡ್, ಆಮೇಲೆ ಆಯಿಲ್ ಬೇಸ್ಡ್ ಅದು ಸ್ವಲ್ಪ ಕಡಿಮೆ ಆಗಿದೆ. ಇಟ್ಸ್ ಎ ಗುಡ್. ಆ್ಯಂಡ್ ಆಮೇಲೆ ದುಡ್ಡು ಉಳಿಯುತ್ತೆ ಹೊರಗಡೆ ತಿನ್ನೋದು. ಅದು ಒಂದು ಒಳ್ಳೆ ಅಭ್ಯಾಸ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಏನೇ ನಾವು ಇವಾಗ ಪಾನಿಪುರಿ ತಿನ್ಬೇಕಂದ್ರೂ ಮನೆಯಲ್ಲೇ ಮಾಡ್ಕೊತೀವಿ. ವಿ ಗಾಟ್ ಯೂಸ್ ಟು ದಟ್ ಟೇಸ್ಟ್. ನಮಗೆ ಇವಾಗ ಮನೇಲಿ ಮಾಡಿದ್ದೆ ತುಂಬ ಟೇಸ್ಟ್ ಅನಿಸಿದೆ ಹೊರಗಡೆ ಅದಕ್ಕಿಂತ. ಇಲ್ಲ ಅಂದಿದ್ರೆ ನಾವು ಮುಂಚೆ ಬ್ಯಾಂಗ್ಳೂರಲ್ಲಿದ್ದಾಗ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಆಮೇಲೆ ವೀಕ್ ಡೇನು ಒಂದೊಂದ್ಸಲ ಮನೆ ಹತ್ರನೇ ಮಸಾಲೆ ಪುರಿ, ಪಾನಿಪುರಿ, ನನಗೆ ಫೇವ್ರೇಟ್ ಮೆಣಸಿನ್ಕಾಯಿ ಬಜ್ಜಿ ತಿಂತಾನೆ ಇದ್ವಿ. ಬಟ್ ಇಲ್ಲಿ ಬಂದಮೇಲೆ ಅವೆಲ್ಲ ಕಟ್ ಡೌನ್ ಆಗಿದೆ. ಇಟ್ಸ್ ಅ ಗುಡ್ ಥಿಂಗ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಜಂಕ್ ಫುಡ್ಸ್ ಬಿಡೋದ್ರಿಂದ ಅಂತ. ಸೊ ಇಟ್ಸ್ ಎ ಗುಡ್ ಥಿಂಗ್. ಹೋಪ್ಫುಲಿ ನಾವು ಎಲ್ಲರೂ ಜಂಕ್ ಫುಡ್ಸ್ನ ಸ್ವಲ್ಪ ಕಡಿಮೆ ಮಾಡೋಣ. ಬಿಡೋದೇ ಬೇಡ ಅಂತ ಹೇಳಲ್ಲ, ಬಿಕಾಸ್ ವಿ ಹ್ಯಾವ್ ಟು ಎಂಜಾಯ್ ಆ್ಯಂಡ್ ಗಿವ್ ಎ ಫೆಸ್ಟ್ ಫಾರ್ ಅವರ್ ಟೇಸ್ಟ್ ಬಡ್ಸ್ ಆಲ್ಸೋ. ಬಟ್ ಕಡಿಮೆ ಮಾಡ್ಬೋದು. ಈ ಸ್ಪಿಲ್ ಫೆಸ್ಟ್ ಕಾರ್ಯಕ್ರಮ ಲಕ್ಸಂಬರ್ಗಲ್ಲಿ ಮಾಡೋ ಉದ್ದೇಶ ಟು ಬ್ರಿಂಗ್ ಎ ಡಿಫ್ರೆಂಟ್ ಕಲ್ಚರ್ ಪೀಪಲ್ ಟುಗೆದರ್, ಮತ್ತು ಸಪೋರ್ಟ್ ಮಾಡೋದು ಲೋಕಲ್ ಆರ್ಟಿಸ್ಟ್ಗಳಿಗೆ, ಎನ್ಕರೇಜ್ ಕಮ್ಯುನಿಟಿ ಬಾಂಡಿಂಗ್ ಥ್ರೂ ಮ್ಯೂಸಿಕ್, ಡ್ಯಾನ್ಸ್, ಆರ್ಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಈ ಫೆಸ್ಟಿವಲ್ ಇಟ್ ಕ್ರಿಯೇಟ್ಸ್ ಎ ಪ್ಲ್ಯಾಟ್ಫಾರ್ಮ್ ವೇರ್ ಫ್ಯಾಮಿಲೀಸ್, ಫ್ರೆಂಡ್ಸ್, ಪರ್ಫಾರ್ಮರ್ಸ್ ಆ್ಯಂಡ್ ವಿಸಿಟರ್ಸ್ ಅವರೆಲ್ಲನೂ ಒನ್ ಟುಗೆದರ್ ಬಂದುಬಿಟ್ಟು ದೇ ಕ್ಯಾನ್ ಸೆಲೆಬ್ರೇಟ್ ದಿಸ್ ಕ್ರಿಯೇಟಿವಿಟಿ, ಡೈವರ್ಸಿಟಿ ಆ್ಯಂಡ್ ಟುಗೆದರ್ನೆಸ್ ಅಂತ. ಸೊ ಇಟ್ ಯೂಶಲಿ ಆರ್ಗನೈಸ್ಡ್ ಬೈ ಲೋಕಲ್ ಕಮ್ಯುನಿಟಿ ಗ್ರೂಪ್, ಕಲ್ಚರಲ್ ಆರ್ಗನೈಸೇಷನ್, ಆರ್ಟಿಸ್ಟ್ಗಳು ಅಥವಾ ಇವೆಂಟ್ ಟೀಮ್ಸ್ ಇರುತ್ತಲ್ಲ, ದೇ ವರ್ಕ್ ಟುಗೆದರ್ ಟು ಕ್ರಿಯೇಟ್ ದಿಸ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಎವ್ರಿ ಒನ್. ಇನ್ನೊಂದು ಲವ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಅವರು ಕೊಡ್ತಾ ಇದ್ದಿದ್ದು ಇಂಪಾರ್ಟೆನ್ಸ್ ಫಾರ್ ಫಿಸಿಕಲಿ ಡಿಸೇಬಲ್ ಕಿಡ್ಸ್ಗೆ. ಅವರಿಗೆ ಅಂತಲೇ ಎಷ್ಟೊಂದು ಗೇಮ್ಸ್, ಅವರಿಗಂತಲೇ ಎಷ್ಟೊಂದು ಫೆಸಿಲಿಟೀಸು, ಪ್ಲ್ಯಾಟ್ಫಾರ್ಮ್ ಎಲ್ಲ ಮಾಡಿದರು. ಇಟ್ ವಾಸ್ ಗುಡ್ ಟು ವಾಚ್. Rudy, come on, you can do it. Navneet, go. Navneet, go. Man, mir so für Leute, die nie probiert tun, 12 als Grenz, weil das immer schwierig ist. Man hat nur halt probiert, dann geht man am Scheißen. Ja, mit dann ist kein Problem. Also, wir haben keine fixe Grenze, wir waren gleich mit Stroh sind schon mal 12 Jahre, weil innen drin ist immer kompliziert. Go, come on, yes, come on, faster, come on. Really good, come on, keep going, come on, yes. ಇಲ್ಲಿ ಬೋನ್ಸ್ನ ಜೋಡಿಸೋ ಗೇಮು ಇತ್ತು. ಯಾರು ಫಸ್ಟ್ ಹ್ಯೂಮನ್ ಬಾಡಿ ಪಾರ್ಟ್ಸ್ನ ಕರೆಕ್ಟಾಗಿ ಜೋಡಿಸ್ತಾರೋ ದೇ ಆರ್ ದ ವಿನ್ನರ್.
I'm riding an electric motorbike. It's my first time doing it. It was very fun. Ça va repartir debout. C'est pas passer loin du... ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಮ್ಮ ಭಾವನೆ. ಸೊ ಪ್ಲೀಸ್ ಸಪೋರ್ಟ್ ಬೈ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಟೇಕ್ ಕೇರ್. Par Cyprien, magnifique. Voilà, donc ça c'était un hippon.